ನಮಸ್ಕಾರ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು. ಮಕ್ಕಳನ್ನ ಮಾಡಿ ಮದುವೆ ಆಗ್ತೀನಿ ಎಂದ ಹನುಮನ ಮಾತಿಗೆ ಬಿದ್ದು ಬಿದ್ದು ನಕ್ಕ ಸೆಲೆಬ್ರಿಟಿಗಳು. ಹೌದು, ಹನುಮಂತ ಇದೇ ಉತ್ತರ ಕರ್ನಾಟಕದ ಏಲಕ್ಕಿ ನಾಡಿನ ಹಾವೇರಿಯ ಹಳ್ಳಿ ಹೈದ ಯುಕೆ ಹುಲಿ. ಕಡಕ್ ರೊಟ್ಟಿ ಮುಟ್ಗಿ ತಿಂದು ರಾಜ್ಯದ ಮನೆ ಮಾತಾಗಿರುವ ಸಿಂಗರ್ ಹನುಮಂತ ಈಗ ಎಲ್ಲಿ ಹೋದ್ರೂ ಸುದ್ದಿ, ಬಂದ್ರೂ ಸುದ್ದಿ. ಅಂತಹ ದೊಡ್ಡ ಹವಾ ಎಬ್ಸ್ಯಾನ ಹನುಮಂತ. ಮತ್ತು ತಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೋದಲ್ಲಿ ಬಂದಲ್ಲಿ ಮಸ್ತ್ ನಗಸ್ಕೊಂತ ಹೊಂಟಾನ. ನಾನ್ ಹಾಡು ಮಾತ್ರ ಅಲ್ಲ, ಅದ್ರ ಜೊತೆಗೆ ಮಸ್ತ್ ಕಾಮಿಡಿ ಮಾಡ್ತೀನಿ ಎನ್ನೋ ಹಾಗೆ ಮನರಂಜನೆ ಕೊಡ್ತಿದ್ದಾನೆ ಹನುಮಂತ. ತನ್ನ ಮುಗ್ಧ ಮಾತುಗಳ ಮೂಲಕ, ತನ್ನ ಅದ್ಭುತ ಕಂಠದ ಮುಖೇನ ಬಿಗ್ ಬಾಸ್ ಕಪ್ ಹೊಡೆದಾಗಿನಿಂದ ಈಗ ಹನುಮನ ಚರಿಷ್ಮಾ ಭರ್ಜರಿ ಬದಲಾಗಿದೆ. ಹಾಡಿನ ಜೊತೆಗೆ ಎಲ್ಲರನ್ನ ನಗಿಸುವ ಕೆಲಸ ಮಾಡ್ತಿದ್ದಾನೆ. ಅರೆ, ಅಷ್ಟು ಮುಗ್ಧ ಮನುಷ್ಯ ಅದೆಂಗ ಎಲ್ಲರನ್ನ ನಗಿಸ್ತಾನಂತ ಕನ್ಫ್ಯೂಸ್ ಆಯ್ತೇನ್ರಿ? ನಂಬಲೇಬೇಕು. ಹನುಮಂತ ಹಾಡಿನ ಜೊತೆಗೆ ಈಗ ನಗಸಾಕು ಕಲ್ತಾನ. ಹಾಗಾದ್ರೆ ಎಲ್ಲಿ, ಯಾರನ್ನ ಹೆಂಗ ನಗಸಿದಂತ ನೋಡುವುದಾದ್ರ, ಪೋಷಕರ ವಿರುದ್ಧದ ನಡುವೆಯೇ ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ವಿವಾಹ 2 ತಿಂಗಳ ಹಿಂದೆ ದೇವಸ್ಥಾನವೊಂದರಲ್ಲಿ ನಡೆದಿತ್ತು. ತಿಂಗಳುಗಳು ಕಳೆದ ನಂತರ ಈ ಜೋಡಿ ಈಗ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಾರೆ. ಖಾಸಗಿ ಚಾನೆಲ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ ಎಂಬುವರನ್ನ ಪ್ರೀತಿಸಿ ಗಾಯಕಿ ಮದುವೆಯಾಗಿದ್ರು. ಈ ಮದುವೆಗೆ ಪೃಥ್ವಿ ಭಟ್ ತಂದೆ ವಿರೋಧಿಸಿದ್ರು. ಅಲ್ಲದೆ ತನ್ನ ಮಗಳ ಮದುವೆ ಮೇಲೆ ವಶೀಕರಣ ಮಾಡಿ ಈ ಮದುವೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು. ಈ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡಿ ಭಾರಿ ವಿವಾದಕ್ಕೂ ಕಾರಣವಾಗಿತ್ತು. ಈ ಎಲ್ಲ ಗಲಾಟೆ ತಣ್ಣಗಾದ ಬಳಿಕ ಗಾಯಕಿ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ದಂಪತಿ ಅದ್ದೂರಿಯಾಗಿ ತಮ್ಮ ಆರತಕ್ಷತೆಯನ್ನ ಹಮ್ಮಿಕೊಂಡಿದ್ರು. ಬೆಂಗಳೂರಿನ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಸರಿಗಮಪ ಕಾರ್ಯಕ್ರಮದ ಗಾಯಕರು, ತೀರ್ಪುಗಾರರು, ಜಿ ಕನ್ನಡ ವಾಹಿನಿಯ ಸಿಬ್ಬಂದಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಆಗಮಿಸಿ ಹೊಸ ಜೋಡಿಗೆ ಶುಭ ಹಾರೈಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದಾದ್ರ, ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಲಮಾಣಿ ಆಗಮಿಸಿ ಇಡೀ ಆರತಕ್ಷತೆಗೆ ಬಂದಿದ್ದ ಎಲ್ಲರನ್ನ ಬಿದ್ದು ಬಿದ್ದು ನಗಿಸಿದ್ದಾನೆ. ಹಳ್ಳಿ ಹೈದ ಹನುಮಂತನ ಮಾತು ಕೇಳಿ ನವ ಜೋಡಿಗಳೇ ಶಾಕ್ ಆಗ್ಬಿಟ್ರು. ಬಿಗ್ ಬಾಸ್ ಮನೆಯಾಗ ಇದ್ದಾಗ ಕೂಡ ಈ ಜವಾರಿ ಹಾವೇರಿ ಹೈದ ಹನುಮಂತ ಎಲ್ಲರನ್ನ ನಕ್ಕು ನಗಿಸುತ್ತಿದ್ದ. ಅವಾಗವಾಗ ಹಾಡಿನ ಮೂಲಕ ರಂಜಿಸುತ್ತಿದ್ದ. ತಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡುತ್ತಾ ಎಲ್ಲರಿಗೂ ಮನರಂಜನೆಯನ್ನ ಕೊಡ್ತಿದ್ದ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೂ ತಮ್ಮ ಹಾಸ್ಯ ಚಟಾಕಿಯನ್ನ ಹಾರಿಸುವುದನ್ನ ನಿಲ್ಲಿಸಿಲ್ಲ ಹನುಮಂತ. ಹೋದಲ್ಲಿ ಬಂದಲ್ಲಿ ತಮ್ಮ ಬಿಗ್ ಬಾಸ್ ದೋಸ್ತರ ಜೊತೆ ಸೇರಿ ಮಸ್ತ್ ಮಜಾ ಮಾಡಾಕುತ್ತಾನ. ಎಲ್ಲರನ್ನ ನಗಸ್ಕೊಂತ ಕಾಲ ಕಳೀತಿದ್ದಾನ. ಅನೇಕರ ಮದುವೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಕೆಲ ಮನರಂಜನಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ತನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಿದ್ದಾನ ಹನುಮಂತ. ಇಂತಹ ಹನುಮಂತ ಈಗ ಗಾಯಕಿ ಪೃಥ್ವಿ ಭಟ್ ಅವರ ಆರತಕ್ಷತೆಗೆ ಬಂದು ಅಲ್ಲೂ ಎಲ್ಲರನ್ನ ನಗಿಸಿದ್ದಾನೆ. ಅದರಲ್ಲೂ ಹೆಂಡತಿ ಮುಂದೆ ಡಬಲ್ ಮೀನಿಂಗ್ ಕೊಡುವಂತಹ ಭಾಷೆಯನ್ನು ಉಪಯೋಗಿಸಿ ನವ ಜೋಡಿಗಳ ಕಾಲೆಳೆದಿದ್ದಾನೆ. ವೇದಿಕೆ ಏರಿ ಜೋಡಿಗಳ ಹತ್ರ ಬಂದು ಫೋಟೋಗೆ ಪೋಸ್ ಕೊಡುವ ಸಮಯದಲ್ಲಿ ಹನುಮಂತ ಪೃಥ್ವಿಯ ಪತಿ ಅಭಿಷೇಕ್ ಅವರನ್ನ ಕಿಚಾಯಿಸುತ್ತಾರೆ. ಹಿಡಿಯೋದು ಹಿಡಿದಿದ್ದಾನ ಅಭಿಯನ್ನ, ಚಲೋದ ಹಿಡ್ದಾನ ಎಂದು ಹೇಳುತ್ತಾನೆ. ಅಲ್ಲೇ ಪಕ್ಕದಲ್ಲಿ ಹನುಮಂತನ ಹೆಗಲ ಮೇಲೆ ಕೈ ಹಾಕಿ ಫೋಟೋಗೆ ಪೋಸ್ ಕೊಡುತ್ತಿದ್ದ ಅಭಿಷೇಕ್ ಕೂಡ ಹನುಮಂತನಿಗೆ ಕಾಲಿನಿಂದ ಹಿಂಬದಿಯಲ್ಲಿ ಭರ್ಜರಿ ಒದ್ದು ಗೊದ್ದು ಕೊಡುತ್ತಾರೆ. ಹನುಮಂತ ಕೊಡುವ ಒಂದೊಂದು ಮಸ್ತ್ ಆಗಿರೋದು ಹಿಡ್ದಾನ, ಸದ್ಯದಲ್ಲಿ ಆ ಹುಡುಗಿ ಯಾರು ಎಂದು ರಿವೀಲ್ ಮಾಡ್ತೀನಿ ಎಂದು ಕೌಂಟರ್ ಕೊಡುತ್ತಾರೆ ಅಭಿಷೇಕ. ಅದಕ್ಕೆ ಪೃಥ್ವಿ ಕೂಡ ಧ್ವನಿಗೂಡಿಸಿ ಆ ಹುಡುಗಿ ಯಾರು ಎಂದು ನಮಗೂ ಕೂಡ ಗೊತ್ತು, ಸ್ವಲ್ಪ ದಿನದಲ್ಲೇ ಎಲ್ಲರ ಮುಂದೆ ಹೇಳ್ತೀವಿ ಎಂದು ಹನುಮಂತನ ಲುಂಗಿ ಲೂಸ್ ಆಗುವಂತ ಹೇಳಿಕೆ ಕೊಡುತ್ತಾರೆ. ಅದಕ್ಕೆ ಹನುಮಂತ ಕೂಡ ಬಿದ್ದು ಬಿದ್ದು ನಗುತ್ತಾರೆ. ಮತ್ತೆ ಅಲ್ಲೇ ಪಕ್ಕದಲ್ಲಿ ಇದ್ದ ಮತ್ತೊಂದಿಷ್ಟು ಜನ ಹನುಮಂತನ ಮದುವೆ ಯಾವಾಗ ಮತ್ತು ಹುಡುಗಿ ಯಾರು ಎನ್ನುವುದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಹನುಮಂತನ ಉತ್ತರ ಮತ್ತಷ್ಟು ಕಾಮಿಡಿಯಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ತಕ್ಷಣ ಮದುವೆ ಆಗೋದಾಗಿ ಹೇಳಿದ್ರಿ, ಅದಕ್ಕೆ ಮದುವೆ ವಿಚಾರ ಎಲ್ಲಿ ತನಕ ಬಂದಿದೆ ಎಂದು ಕೇಳಿದಾಗ ಅದಕ್ಕೆ ಹನುಮಂತ ಮಾತನಾಡಿ, ಮೊದಲು ಮಕ್ಕಳಾಗಬೇಕು, ನಂತರ ಲಗ್ನ ಆಗಬೇಕು ಎಂದು ಹೇಳಿ ಮತ್ತಷ್ಟು ಎಲ್ಲರನ್ನ ನಗಿಸುತ್ತಾನೆ. ಅದರಲ್ಲೂ ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು ಎಂದಿರುವುದು
ಇನ್ನೂ ಮಸ್ತ್ ಕಾಮಿಡಿ ಆಗಿತ್ತು. ನಂತರ ಮಾತನಾಡಿದ ಪೃಥ್ವಿಪತಿ ಅಭಿಷೇಕ್, ಹನುಮಂತ ಮದುವೆ ಆಗ್ತಾನ ಈ ವರ್ಷ ಅಥವಾ ಮುಂದಿನ ವರ್ಷ ಅನ್ನೋ ಒಳಗ, ನಂತರ ಹನುಮಂತನ ಮದುವೆಯಲ್ಲಿ ನಮ್ಮೆಲ್ಲ ಟೀಮ್ ಮದ್ದು ಕೂಡುತ್ತೆ ಎಂದು ಹೇಳುತ್ತಾರೆ ಅಭಿಷೇಕ. ಹೀಗೆ ಹನುಮಂತನ ಪೃಥ್ವಿ ಭಟ್ ಮದುವೆಗೆ ಹೋಗಿ ಅಲ್ಲೂ ತಮ್ಮ ಖಡಕ್ ಉತ್ತರ ಕರ್ನಾಟಕ ಭಾಷೆ ಒಳಗ ಮಾತಾಡಿ ತಾನು ನಕ್ಕು ಎಲ್ಲರನ್ನೂ ನಗಿಸಿ ವೇದಿಕೆ ಮೇಲೆ ನಿಂತು ನಿನ್ನ ಮಾರಿ ನೋಡಂಗ ಆಗೈತಿ ಎಂಬ ಫೇಮಸ್ ಹಾಡು ಸೇರಿ ಭರ್ಜರಿ ಭರ್ಜರಿ ಹಾಡನ್ನ ಹಾಡಿ ತಾನೇ ಬೇರೆ ತನ್ನ ಸ್ಟೈಲೇ ಬೇರೆ ಅನ್ನೋದನ್ನ ಎಲ್ರಿಗೂ ತೋರಿಸಿದ್ದಾನೆ ಉತ್ತರ ಕರ್ನಾಟಕದ ಜವಾರಿ ಹಳ್ಳಿ ಹೈದ ಹನುಮಂತ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ. ನಮಸ್ಕಾರ.